ಟೊಯೋಟಾ ಕಾರು ಬ್ಯಾಂಕ್ನಲ್ಲಿ ಆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಮಂಗಳೂರು ಮಾರ್ಗವಾಗಿ ಡಕಾಯಿತರು ಪ್ರಯಾಣವನ್ನ ಬೆಳೆಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾರಣ ಕಾರ್ ಆ ಮಾರ್ಗವಾಗಿ ಹೋಗಿದೆ. ಡಕಾಯಿತಿ ಬಗ್ಗೆ ಬ್ಯಾಂಕ್ ಸಿಬ್ಬಂದಿ ದೀಪಾ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪಿಸ್ತೂಲ್, ಚಾಕುವನ್ನ ಇಟ್ಟು 4 ಬೆದರಿಸಿದ್ರು. ಏನೇನಿದೆ ಅದೆಲ್ಲವನ್ನು ತೆಗಿರಿ ಅಂತ ಬೆದರಿಕೆಯನ್ನ ಒಡ್ಡಿದ್ರು. ನಿಮ್ಮನ್ನ ಕೊಲ್ತೀವಿ, ನೀವೇನು ಕೊಡದೇ ಇದ್ರೆ ಅಂತ ಬೆದರಿಸಿದ್ರು ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ನಿಮ್ಮನ್ನ ಏನೂ ಮಾಡಲ್ಲ, ನೀವು ಸುಮ್ಮನಿರಿ ಅಂತ ಡಕಾಯಿತರು ಹೇಳೋ ಮೂಲಕ ಅವರು ತಂದಿದ್ದಂತಹ ಮಾರಕಾಸ್ತ್ರಗಳು, ಬಂದೂಕನ್ನ ತೋರಿಸಿ ಏನೇನಿದೆ ಎಲ್ಲವನ್ನು ಕೊಡಿ ಅಂತ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಬ್ಯಾಂಕ್ನ ಸಿಬ್ಬಂದಿ ದೀಪಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಹೊರಗೆ ಪ್ರತ್ಯಕ್ಷದರ್ಶಿಗಳು ಏನಾಯ್ತು ಅಂತ ಗಮನಿಸಿದ್ದನ್ನ ಗೊತ್ತಾಯ್ತು. ಈಗ ಒಳಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಹೇಳಿಕೆ ಕೊಟ್ಟಿದ್ದಾರೆ. ದರೋಡೆ ಪ್ರಕರಣ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ದರೋಡೆಯ ಬ್ಯಾಂಕಿನಲ್ಲಿದ್ದಂಥ ಸಿಬ್ಬಂದಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಅವ್ರು ಯಾವ ರೀತಿ ಬಂದರು, ಎಷ್ಟು ಜನ ಇದ್ರು? ಅವ್ರು 4 ಮಂದಿ ಒಂದೇ ಸಲ ಬಂದರು ಸರ್, ಅಷ್ಟೇ. ಬಂದು ಏನು ಮಾಡಿದ್ರು ಮೊದಲಿಗೆ? ಅಂದರೆ ಸಬ್ ನಿಕೋಲೋ ಅಂತ ಹೇಳಿದರು. ಅವ್ರು ಸೀದಾ ನಮ್ಮ ಹತ್ರ ಬಂದು ಚಾಕಿ ಇಟ್ಟು ನಿಮ್ಮ ಹತ್ರ ತೆಗಿತೇವೆ, ಕೊಲ್ತೇವೆ, ಹಾಗೆ ಹೊಡಿತೇವೆ ಅಂತೆಲ್ಲ ಮಾಡಿದ್ರು. ಒಂದು ಪ್ರಿಂಟರ್ ಎಲ್ಲ ಹೊಡೆದು ಹಾಕಿದ್ರು ಸರ್, ಅಷ್ಟೇ. ಏನು ಗನ್ ಇತ್ತು ಅವ್ರ ಹತ್ರ? ಪಿಸ್ತೂಲು ಮತ್ತು ಚಾಕು ಇತ್ತು ಸರ್. ಏನು ಹೇಳಿದ್ರು ಮೊದಲಿಗೆ ಬಂದಾಗ? ನಿಮಗೇನು ಮಾಡೋದಿಲ್ಲ, ನಾವಿಲ್ಲಿದ್ದು ತಗೊಂಡು ಹೋಗ್ತೇವೆ, ನೀವು ಸುಮ್ಮನೆ ಇರಬೇಕು, ಬೊಬ್ಬೆ ಹಾಕ್ಬೋದು. ನಾವು ಬೊಬ್ಬೆ ಹಾಕಿದ್ದೇವೆ ಫಸ್ಟ್. ನೀವೆಷ್ಟು ಜನ ಇದ್ರಿ ಮೇಡಮ್? 5 ಮಂದಿ ಇದ್ದೀವಿ ಸರ್ ಒಳಗೆ. 5 ಮಂದಿ ಮಹಿಳೆಯರು ಇದ್ರು? 3 ಮಂದಿ ಹೆಂಗಸರು ಮತ್ತು ಒಬ್ಬರು ಆಚಾರಿ ಮತ್ತು CC ಕ್ಯಾಮೆರಾ ರಿಪೇರಿ ಮಾಡಲಿಕ್ಕೆ ಬಂದಿದ್ರು ಅವರು ಸರ್, ಅಷ್ಟೇ. ಅವ್ರದ್ದೇನಾದರೂ ಚಿನ್ನಾಭರಣ, ನಿಮ್ದೇನಾದರೂ ಚಿನ್ನಾಭರಣ ಕೇಳಿದ್ರು? ಆ ರೀತಿ ಇಲ್ಲ, ಅವರದ್ದು ಚಿನ್ನಾಭರಣ ತೆಗೆದಿದ್ದಾರೆ ಇವರು CC ಕ್ಯಾಮೆರಾ ಸರಿ ಮಾಡುವವರದ್ದು. ಮತ್ತು ನಮ್ಮದೇನು ತೆಗಿಲಿಕ್ಕೆ ಹೋಗಲಿಲ್ಲ, ಚಿನ್ನ ಅಂತ ತೆಗಿಲಿಕ್ಕೆ. ಮತ್ತೆ ಲಾಕರ್ ಎಲ್ಲ ಹೇಗೆ ಓಪನ್ ಮಾಡಿದ್ರು ಮೇಡಮ್? ಅವರಂದರೆ ಲಾಕರ್ ಚಿನ್ನ ತೆಗಿಲಿಕ್ಕೆ ಇವ್ರು ಬರ್ತಾರಲ್ಲ ಸರ್, ಮೇಡಮು, ಅಂದರೆ ಇವ್ರ ಹತ್ರ ಆಚಾರ್ಯದ್ದು ತಗೊಂಡು ಒಳಗಿರ್ತಾರೆ, ಅದನ್ನು ತಗೊಂಡು ಹೊರಗೆ ಬರ್ತಾರೆ ಬರೀಲಿಕ್ಕೆ. ಅಷ್ಟೊತ್ತಿಗೆ ಇವರು ಒಳಗೆ ಹೋದದ್ದು, ಅವ್ರು ಬಂದದಷ್ಟೇ. ಅಂದರೆ ಬಂದ ತಕ್ಷಣ ಅವರು ಶಟರ್ ಹಾಕಿದ್ರು ಒಳಗೆ? ಎದುರಿದ್ದು ಲಾಕ್ ಮಾಡಿದ್ದು ಸರ್. ನೀವು ಆಗ ಕಿರ್ಚಾಡುವಂಥದ್ದು ಏನು ಮಾಡಲಿಲ್ಲ? ಕಿರ್ಚಿದ್ದೇವೆ ಸರ್, ಮತ್ತೆ ಕಿರ್ಚಿದ್ದೇವೆ ಸರ್, ಮತ್ತೆ ಚಾಕು ತೋರಿಸಿದ್ನಲ್ಲ ಅಂತ ಹೇಳಿ ಕಿರ್ಚಲಿಲ್ಲ ಸರ್. ಇದು ಇಲ್ಲಿನ ಸಿಬ್ಬಂದಿ ದೀಪ್ತಿ ಅವರ ಮಾತು. ಅವರು ಹೇಳಿರೋ ಪ್ರಕಾರ ನಮಗೆ ಭಾಳಷ್ಟು ಆತಂಕ ಆಗಿತ್ತು, ಅವರೆಲ್ಲವನ್ನ ಕಿತ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.